ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರ ಬಂಧನ ಆಯಿತು. ಆದರೆ ಅದೇ ನಿಗಮದ ಅಧ್ಯಕ್ಷ ದದ್ದಲ್ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ. ಅವ್ರ ಮೇಲೆ ಕೇಳಿಬಂದಿರುವಂತಹ ಆರೋಪ ಏನು, ಸದ್ಯಕ್ಕೆ ಎಲ್ಲಿ ತನಕ ಈ ಒಂದು ವಿಚಾರಣೆಯ ಡೆವಲಪ್ಮೆಂಟ್ ಆಗಿದೆ ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಭೂಸಂಕಷ್ಟ. ವಾಲ್ಮೀಕಿ ನಿಗಮದ ಹಣದಲ್ಲಿ ಜಮೀನು ಖರೀದಿ ಮಾಡಿದ್ರ? ಆಸ್ತಿ ದಾಖಲೆಗಳಲ್ಲಿ ದದ್ದಲ್ ಪಾತ್ರ ಬಟಾಬಯಲು. ಜಾರಿ ನಿರ್ದೇಶನಾಲಯದಿಂದ ಬಂಧನದ ಭೀತಿಯನ್ನು ಎದುರಿಸ್ತಾ ಇರುವ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ಗೆ ಈಗ ಭೂಸಂಕಷ್ಟ ಎದುರಾಗಿದೆ. ಸತತ 2 ದಿನಗಳ ಕಾಲ ಆಸ್ತಿ ದಾಖಲೆಯನ್ನು ಶೋಧಿಸಿ ವಿಚಾರಣೆಗೊಳಪಡಿಸಿದಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿನಲ್ಲಿ ಇದೇ ಜೂನ್ ತಿಂಗಳಲ್ಲಿ ಖರೀದಿಸಲಾಗಿರುವ 4 ಎಕರೆ 31 ಗುಂಟೆ ಜಮೀನು ನಿಗಮದ ಅಧ್ಯಕ್ಷರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ನಿಗಮದ ಹಗರಣ ನಡೆದ ಅವಧಿಯಲ್ಲಿಯೇ ರಾಯಚೂರಿನ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಖರೀದಿಸಿರುವ ಅತ್ಯಂತ ಬೆಲೆ ಬಾಳುವ ಜಮೀನನ್ನ ಹಗರಣದಿಂದ ಬಂದ ಹಣದಿಂದಲೇ ಖರೀದಿಸಿದ್ದಾರೆ ಅನ್ನುವಂತಹ ಅನುಮಾನ ಮತ್ತಷ್ಟು ಜಾಸ್ತಿಯಾಗಿದೆ. ವೈದ್ಯಕೀಯ ಕೋರ್ಸ್ ಮಾಡ್ತಾ ಇರುವ ದದ್ದಲ್ ಪುತ್ರನಿಗೆ ಜಮೀನನ್ನ ಖರೀದಿಸಲು ಹಣ ಎಲ್ಲಿಂದ ಬಂತು ಅನ್ನೋದರ ಕುರಿತು ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಸರ್ಕಾರಿ ಮೌಲ್ಯ 23,80,000ಕ್ಕೆ ರಾಯಚೂರಿನ ಆಕ್ಸಿಸ್ ಬ್ಯಾಂಕ್ನ 2 ಚೆಕ್ಗಳನ್ನು ಕೊಟ್ಟು ಭೂಮಿ ಖರೀದಿಸಲಾಗಿದೆ. ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ಸಮಯದಲ್ಲಿ ಆಸ್ತಿ ಖರೀದಿಯಾಗಿದ್ದು ಹಗರಣದ ದುಡ್ಡನ್ನ ದದ್ದಲ್ ಭೂ ಖರೀದಿಗೆ ಸುರಿದಿದ್ದಾರೆ ಎನ್ನುವಂತಹ ಶಂಕೆ ದಟ್ಟವಾಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಸೂತ್ರಧಾರ ಬಸನಗೌಡ ದದ್ದಲ್ ಅಂತೇಳಿ ರಾಯಚೂರು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದ್ದಾರೆ. ನಿಗಮದ ಹಣದಲ್ಲಿ ದದ್ದಲ್ 106 ಎಕರೆ ಜಮೀನನ್ನ ಅಕ್ರಮವಾಗಿ ಸಂಪಾದಿಸಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದದ್ದಲ್ ತಮ್ಮ ಪುತ್ರನ ಹೆಸರಿನಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಹೆಸರನ್ನು ಪ್ರಸ್ತಾವನೆ ಮಾಡಿ ಇದಕ್ಕೆ ಮುಖ್ಯ ಸೂತ್ರಧಾರರು ಬಸವನಗೌಡ ದದ್ದಲ್ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇವತ್ತು ಅದು ಸತ್ಯ ಆಗ್ತಾ ಇದೆ. ದದ್ದಲನ ಇವತ್ತು ಪತ್ರಿಕೆ ಹೇಳಿಕೊಟ್ಟು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳಿದರೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರ ಹಿಂದೆ ಇದರ ಸತ್ಯಾಂಶ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಮಾಜದ 187 ಕೋಟಿ ನಿನ್ನ ಅಧ್ಯಕ್ಷತೆ ಇರತಕ್ಕಂಥ ಸಂಸ್ಥೆಯಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದನ್ನ ನೀನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀಯ ಅಂತಕ್ಕಂಥದ್ದನ್ನು ನೋಡಬೇಕಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನನ್ನ ಪಾತ್ರ ಎಳ್ಳಷ್ಟು ಇಲ್ಲ ಅಂತಿದ್ದ ಬಸನಗೌಡ ದದ್ದಲ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಇಡಿ ವಿಚಾರಣೆಯಲ್ಲಿ ಬಗೆದಷ್ಟು ಹೊಸ ವಿಚಾರಗಳು ಹೊರಬರುತ್ತಲೇ ಇದೆ. 55 ಲಕ್ಷ ಹಣ ಪಡೆದಿರುವ ಆರೋಪದಲ್ಲಿ ಸಿಲುಕಿರುವ ದದ್ದಲ್ ಮಾಜಿ PA ಪಂಪಣ್ಣನಿಗೂ ಭೂಮಿ ಖರೀದಿಗೂ ಸಂಬಂಧ ಇದೆಯಾ ಅನ್ನುವ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.